ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಪ್ಪ ಊರಿಂದ ಬಂದರು, ಯಾಕೆ ಮನೆಗೆ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಪ ಊರಿಂದ ಅವಾಗವಾಗ ಆಸ್ಪತ್ರೆಗೆ ಅಂತ ಬರ್ತಾ ಇರ್ತಾರೆ, ಮತ್ತು ಅಪ್ಪನ ಮತ್ತು ತನ್ವಿನ ನೋಡೋದಕ್ಕೆ ಬರ್ತಾ ಇರ್ತಾರೆ. ಇವತ್ತು ಸಹ ಅದೇ ರೀತಿಯಾಗಿ ಊರಿಂದ ಬಂದಿದ್ದರು. ಅಪ್ಪಗಂತೂ ತುಂಬಾ ಖುಷಿ ಆಯಿತು ತಾತನ ನೋಡಿ. ಅವರು ಯಾಕೆ ಮನೆಗೆ ಬರಲ್ಲ ಅಂತ ಹೇಳಿದ್ರೆ, ನಾವಿರೋದು ಥರ್ಡ್ ಫ್ಲೋರಲ್ಲಿ, ಮತ್ತು ಥರ್ಡ್ ಫ್ಲೋರ್ ಮನೆ ಹತ್ತೋದಕ್ಕೆ ಮೆಟ್ಲು ಹತ್ತೋದಕ್ಕೆ ಆಗಲ್ಲ ಅಂತ ಅವ್ರು ಮನೆಗೆ ಬರಲ್ಲ. ಯಾವಾಗಲೂ ಸಹ ಅಷ್ಟೇ, ಈ ಥರ ನಮ್ಮದು ಸರ್ವಿಸ್ ಸ್ಟೇಷನ್ ಗ್ಯಾರೇಜ್ ಇದೆ, ಅದು ಆಟೋದಲ್ಲಿ ಬಂದು ಅಲ್ಲೇ ಇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಅಂತಲೇ ಹೇಳಿಬಿಟ್ಟು ಅಲ್ಲೇ ಬಂದು ಇಳ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ಅಲ್ಲೇ ಆಟೋ ಹತ್ಬಿಟ್ಟು ಮನೆಗೆ ಹೋಗ್ತಾರೆ. ದೂರ ಇರೋದ್ರಿಂದ ಮನೆಗೆ ಬರೋದಕ್ಕೆ ಆಗಲ್ಲ, ಮನೆ ಅಡ್ರೆಸ್ಸನ್ನು ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವರು ಯಾವಾಗಲೂ ಅಷ್ಟೇ ಮನೆಗೆ ಬರೋದಿಲ್ಲ. ನಾವು ಕರಿತೀವಿ, ಬನ್ನಿ ಮನೆಗೆ ಇರಿ ಅಂತ ಹೇಳಿದ್ರೆ, ಹಸು ಇರೋದ್ರಿಂದ ಎಲ್ಲಿದ್ರೂ ನಾವು ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಲೇಟಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವರು ಮನೆಗೆ ಬರೋದಕ್ಕೆ ಹೋಗಲ್ಲ. ಯಾವಾಗಲಾದರೂ 15 ಡೇಸ್ ಅಥವಾ 1 ಮಂತ್ಗೆ ಒಂದು ಸಲ ಬಂದು ಮಕ್ಕಳನ್ನ ಮತ್ತು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ಮನೆ ಅಂತ ಒಂದಿದ್ರೆ, ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಎಲ್ಲೋದ್ರೂ ಮೆಟ್ಲುಗಳು ಇದ್ದೇ ಇರುತ್ತೆ. ಥರ್ಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಅಂತ. ನಾವಿರೋದು ಥರ್ಡ್ ಫ್ಲೋರ್ ಆಗಿರೋದ್ರಿಂದ ಅಪ್ಪನಿಗೆ ಮೆಟ್ಲು ಹತ್ತಿ ಮತ್ತು ಮನೆಗೆ ಬಂದು ಮತ್ತು ರಿಟರ್ನ್ ಬೇಗನೆ ಹೋಗಬೇಕು. ಅದಕ್ಕೋಸ್ಕರ ಅವರು ಮನೆಗೆ ಬರಲ್ಲ. ಅವರು ಬರಬೇಕು ಅಂದಾಗಲ ನಾನೇ ಗ್ಯಾರೇಜಿಗೆ ಬಂದು ಅಪ್ಪನ ಮಾತಾಡಿಸ್ಕೊಂಡು ಅಲ್ಲೇ ಕಳಿಸ್ಕೊಟ್ಟು ನಾನು ಮನೆಗೆ ಬರ್ತೀನಿ. ಹಾಗೆ ನೋಡಿ, ನಮ್ಮದು ಗ್ಯಾರೇಜು ಸರ್ವಿಸ್ ಸ್ಟೇಷನ್ನು ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಇರೋದು. ಶೇಷಾದ್ರಿಪುರಂ ಕಾಲೇಜ್ ಆಪೋಸಿಟ್ಟು ಮಾಗಡಿ ರೋಡಲ್ಲಿ ನಮ್ಮದು ಕಾರ್ ಸರ್ವಿಸ್ ಸ್ಟೇಷನ್ ಇದೆ. ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇವತ್ತು. ಅಪ್ಪ ಸುಮ್ಮನೆ ಕೂತಿದ್ರು, ತನ್ವಿ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ, ಅವಳು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತಿದ್ರು. ನೋಡಿ, ಈ ರೀತಿಯಾಗಿ ನಮ್ಮದು ಕಾರ್ ಸರ್ವಿಸ್ ಸ್ಟೇಷನ್ನು ಎಲ್ಲ ರೀತಿಯ ಸರ್ವಿಸ್ಸು ಇಲ್ಲಿ ಅವೈಲೇಬಲ್ ಇದೆ. ಕಾರ್ಗಳನ್ನ ವಾಷಿಂಗ್ ಮಾಡೋದಾಗಲಿ, ಹಾಗೆ ಪೇಂಟಿಂಗ್ ಮಾಡೋದಾಗಲಿ, ಹಾಗೆ ಟಿಂಕರಿಂಗ್ ಮಾಡೋದಾಗಲಿ, ಯಾವುದೇ ಒಂದು ಕಾರ್ ಸಂಬಂಧಪಟ್ಟ ಕೆಲಸ ಇದ್ರೂ ಎಲ್ಲ ರೀತಿಯ ಕೆಲಸಗಳನ್ನ ನಾವಿಲ್ಲಿ ಮಾಡಿಕೊಡ್ತೀವಿ. ನಮ್ಮ ಅಪ್ಪಗಂತೂ ಕಾರು ಗ್ಯಾರೇಜ್ಗೆ ಹೋಗ್ಬಿಟ್ರಂತೂ ಅವ್ನು ತುಂಬಾ ಇಷ್ಟ. ಕಾರ್ ಬಗ್ಗೆ ಕೇಳೋದಾಗಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಎಲ್ಲ ಕಾರ್ ಹೆಸ್ರೂ ಸಹ ಕೇಳ್ತಾ ಇರ್ತಾನೆ. ಅವನಿಗೆ ಹೇಳಿನೇ ಅರ್ಧ ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕರ್ಕೊಂಡೇ ಹೋಗಲ್ಲ. ನೋಡಿ, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳಲ್ಲ, ಬರೀ ಗ್ಯಾರೇಜ್ ಫುಲ್ಲು ಸುತ್ತಾಡೋದೇ ಆಗಿದೆ. ಕಾರ್ಗಳು ಬರ್ತವೆ, ಬೇಡ ಓಡಾಡಬೇಡ ಅಂತ ಹೇಳಿದ್ರು ಅವನು ಒಂದು ಕಡೆ ಕೂತ್ಕೊತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಬರೀ ಓಡಾಡೋದೇ ಆಗಿತ್ತು. ಮತ್ತು ಕೆಲಸ ಮಾಡೋ ಹುಡುಗರಿಗೂ ಅಷ್ಟೇ, ಇದ್ಯಾವ ಥರ ಮಾಡೋದು, ಇದೇ ಹೆಂಗೆ ಮಾಡೋದು ಅಂತ ಹೋಗಿ ಕೇಳಿ ತಲೆ ತಿಂತಾ ಇರ್ತಾನೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕರ್ಕೊಂಡು ಹೋಗಲ್ಲ ಅವನ್ನ ಗ್ಯಾರೇಜ್ಗೆ. ನೋಡಿ, ಇವಾಗ ಇವರು ಪೇಂಟಿಂಗ್ ಕೆಲಸನ ಮಾಡ್ತಿದ್ದಾರೆ, ಟಿಂಕರಿಂಗ್ ಕೆಲಸನೂ ಸಹ ಮಾಡ್ತಿದ್ದಾರೆ. ಎಲ್ಲ ರೀತಿಯ ಕಾರ್ ಸರ್ವಿಸ್ಸು ಇಲ್ಲಿ ಮಾಡಿಕೊಡ್ತೀವಿ. ಕಾರ್ ಸರ್ವಿಸ್ ಸ್ಟೇಷನ್ ಅಡ್ರೆಸ್ ಬಂದು ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್, ಶೇಷಾದ್ರಿಪುರಂ ಕಾಲೇಜ್ ಆಪೋಸಿಟು. ಹಾಗೆ ನೆಕ್ಸ್ಟು ಅಪ್ಪನ ಮನೆಗೆ ಕಳಿಸ್ಕೊಟ್ಬಿಟ್ಟು ನಾವು ಸಹ ಮನೆಗೆ ಬಂದ್ವಿ. ತನ್ವಿ ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ, ಎಕ್ಸಾಮ್ ಎಲ್ಲ ಮುಗ್ದು. ಅವನೇನು ಹೇಳ್ತಿದ್ದಾನೆ ನೋಡಿ. ತನ್ವಿ ಡ್ರಾಯಿಂಗ್ ಮಾಡ್ತಾಯಿದ್ಲು, ಅವನು ಪಕ್ಕದಲ್ಲಿ ಕೂತ್ಕೊಂಡು ನೋಡಿಬಿಟ್ಟು ತನ್ವಿ ಹೇಗಿದೆ ಅಂತ ಕೇಳಿದಾಗ ಸೂಪರ್ ಪೆಂಟಾಸ್ಟಿಕ್ ಅಂತ ಹೇಳ್ತಿದ್ದಾನೆ. ಏನಾದರೂ ಈ ರೀತಿಯಾಗಿ ಒಂದು ತರಲೆ ಕೆಲಸ ಏನಾದರೂ ಮಾಡ್ತಾ ಇರ್ತಾನೆ, ಅವಳನ್ನ ರೇಗಿಸೋದಾಗಲಿ ಹೊಡೆಯೋದಾಗಲಿ ಮಾಡ್ತಾ ಇರ್ತಾನೆ. ತುಂಬ ತರಲೆ ಅಂತಲೇ ಹೇಳ್ಬೋದು. ಊಟ ಮಾಡಿಬಿಟ್ಟು ನೋಡಿ, ಬಿಗ್ ಬಾಸಲ್ಲಿ ಡಿಪ್ಸ್ ಹೊಡಿತಿದ್ರು ಅಂತ ಹೇಳಿಬಿಟ್ಟು ಅವನು ಸಹ ಟ್ರೈ ಮಾಡ್ತಿದ್ದಾನೆ. ಆಗ್ತಾನೆ ಊಟ ಮಾಡಿಬಿಟ್ಟು ಕೂತಿದ್ದಾನೆ. ಬೇಡ ಕಣೋ, ಊಟ ಮಾಡಿದ್ಯಾ ಅಂತ ಹೇಳಿದ್ರು, ಕೇಳಲಿಲ್ಲ. ನಾನು ಮಾಡ್ತೀನಿ, ನಾನು ಶಕ್ತಿ ಮ್ಯಾನ್ ಆಗಬೇಕಂತೆ ಅವನು. ನಾನು ಶಕ್ತಿ ಮ್ಯಾನ್ ಆಗಬೇಕು ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಏನಾದರೂ ತರಲೆ ಕೆಲಸಗಳನ್ನ ಮಾಡ್ತಿರ್ತಾನೆ.
ಒಟ್ಟಿನಲ್ಲಿ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ನಮಗೆ ಟೈಮ್ ಪಾಸ್ ಹೋಗೋದೇ ಗೊತ್ತಾಗಲ್ಲ. ಇವನಿಂದ ಏನಾದರೂ ಈ ರೀತಿಯಾಗಿ ಮಾಡಿಕೊಂಡು ನಮಗೆ ಒಂದು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇರ್ತಾನೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.